ಇನ್ನು ನೆಕ್ಸ್ಟ್ ನೀಟ್ ಮರು ಪರೀಕ್ಷೆಯ ವಿಚಾರಕ್ಕೆ ಬರೋಣ. ಇವತ್ತು ದೇಶದಾದ್ಯಂತ ನೀಟ್ ಮರು ಪರೀಕ್ಷೆ ನಡೀತಾ ಇದೆ. ಅದರ ಭಾಗವಾಗಿ ಧಾರವಾಡ ಜಿಲ್ಲೆ ಅಲ್ಲೂ ಕೂಡ ಪರೀಕ್ಷೆ ಬರೀತಾ ಇದ್ದಾರೆ 7600 ಜನ ವಿದ್ಯಾರ್ಥಿಗಳು. ಧಾರವಾಡದಲ್ಲಿ 11 ಪರೀಕ್ಷಾ ಕೇಂದ್ರಗಳಿದೆ. ಈ 11 ಪರೀಕ್ಷಾ ಕೇಂದ್ರದಲ್ಲೂ 7600 ವಿದ್ಯಾರ್ಥಿಗಳು ನೀಟ್ ಮರು ಪರೀಕ್ಷೆಗೆ ಅಟೆಂಡ್ ಆಗಿದ್ದಾರೆ. ಧಾರವಾಡ ಹುಬ್ಳಿಯಲ್ಲಿ ಪರೀಕ್ಷೆ ಬರೀತಾ ಇದ್ದಾರೆ. 11 ಪರೀಕ್ಷಾ ಕೇಂದ್ರಗಳಿದೆ ಧಾರವಾಡದಲ್ಲಿ. ಹುಬ್ಳಿಯಲ್ಲಿ 10 ಪರೀಕ್ಷಾ ಕೇಂದ್ರಗಳು. ಸೊ ಅಲ್ಲಿಗೆ 21 ಪರೀಕ್ಷಾ ಕೇಂದ್ರಗಳಾಯಿತು. ಧಾರವಾಡದಲ್ಲಿ ಪರೀಕ್ಷೆ ಬರೀತಾ ಇರೋದು 3673, ಹುಬ್ಳಿಲಿ 3927. ಭದ್ರತೆ ಮತ್ತು ಸುರಕ್ಷತೆಗಾಗಿ ಸಾಕಷ್ಟು ಕಠಿಣ ಕ್ರಮಗಳನ್ನು ತಗೊಂಡಿದ್ದಾರೆ. ಮಧ್ಯಾಹ್ನ 1 ಗಂಟೆಗೆ ಪರೀಕ್ಷೆ ಬರೆಯೋದಕ್ಕೆ ಕೇಂದ್ರದ ಬಳಿ ಹಾಜರಿರುವುದಕ್ಕೂ ಕೂಡ ಪರೀಕ್ಷಾರ್ಥಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಮಧ್ಯಾಹ್ನ 1 ಗಂಟೆಗೆ ಎಲ್ಲರೂ ಹಾಜರಾಗಿರಬೇಕು ಗೇಟ್ ಬಳಿ ಅಂತ, ಪರೀಕ್ಷಾ ಕೇಂದ್ರದ ಬಳಿ. ಮಧ್ಯಾಹ್ನ 2 ಗಂಟೆಗೆ ನೀಟ್ ಮರು ಪರೀಕ್ಷೆ ಆರಂಭ ಆಗುತ್ತೆ. ಈ ನೀಟ್ ಮರು ಪರೀಕ್ಷೆಯಲ್ಲಿ ಮತ್ತೊಮ್ಮೆ ಅದೇ ರೀತಿಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಬಾರದು ಅಂತ ದೊಡ್ಡ ಕ್ರಮ ತಗೊಂಡಿದ್ದು ಏನು ಅಂತಂತಂದರೆ ಅದು ಟೆಲಿಗ್ರಾಮನ್ನು ತಾತ್ಕಾಲಿಕವಾಗಿ ಬ್ಯಾನ್ ಮಾಡಿದ್ದು. ಟೆಲಿಗ್ರಾಮನ್ನು ತಾತ್ಕಾಲಿಕವಾಗಿ ಬ್ಯಾನ್ ಮಾಡಿ ಏನು ಮಾಡ್ತೀರಿ? ವಾಟ್ಸಪ್ಪಲ್ಲಿ ಕಳಿಸ್ತಾರಪ್ಪ, ಫೇಸ್ಬುಕ್ಕಲ್ಲಿ ಕಳಿಸ್ತಾರಪ್ಪ, ಬೇರೆ 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 ಆ್ಯಪ್ಗಳಿದಾವಪ್ಪ, ಮೆಸೆಂಜರ್ ಆ್ಯಪ್, ಅದರಲ್ಲಿ ಕಳಿಸ್ಬೋದು. ಏನು ಟೆಲಿಗ್ರಾಮೇ ಬೇಕಾ? ಯಾವುದೋ ಒಂದು ಸಲ ಏನೋ ಮಾಡಿದ್ರು ಅಂತಂದ್ಬಿಟ್ಟು ಅದೇ ರೀತಿ ಅದೇ ಪ್ಯಾಟ್ರನಲ್ಲಿ ಮಾಡಿಬಿಡ್ತಾರ. ಏನೋ ಈ ಸಲ ಪ್ರಶ್ನೆ ಪತ್ರಿಕೆ ಲೀಕ್ ಆಗದೇ ಇರೋಂಗೆ ಕಟ್ಟುನಿಟ್ಟಿನ ಕ್ರಮ ತಗೊಂಡಿದ್ದೀವಿ ಅಂತ ಅಂದರು. ನೋಡಬೇಕು ಮತ್ತೆ ಇದೇ ರೀತಿಯಾದಂಥ ಘಟನೆ ನಡೀಬಾರ್ದು ಅನ್ನೋದೇ ವಿದ್ಯಾರ್ಥಿಗಳ ಆಶಯ, ನಮ್ಮ ಆಶಯವೂ ಕೂಡ. ಪಾಪ ವರ್ಷಾನುಗಟ್ಟಲೆ ಕಷ್ಟಪಟ್ಟು ನೀಟ್ ಪರೀಕ್ಷೆಗೆ ಪ್ರಿಪೇರ್ ಆಗಿ ನಿದ್ದೆ ಇಲ್ಲದೆ ಹಿಂಗಾದರೂ ಮಾಡಿ ನೀಟ್ ಪರೀಕ್ಷೆಯಲ್ಲಿ ನಾನು ಟಾಪರ್ ಬರಬೇಕು ಅಂತನೋ ಅಥವಾ ನಾನು ಒಂದು ಅಟ್ಲೀಸ್ಟ್ ಒಂದು ಒಳ್ಳೆ ರ್ಯಾಂಕ್ ಬಂದು ನಾವು ಮೆಡಿಕಲ್ ಸ್ಟೂಡೆಂಟ್ ಆಗಿಬಿಡ್ಬೇಕು, ಡಾಕ್ಟ್ರ್ ಆಗಬೇಕು ನಾನು ಅಂಥೇಳಿ ಸಾಕಷ್ಟು ಕನಸುಗಳನ್ನು ಇಟ್ಕೊಂಡಿರ್ತಾರೆ. 1 ವರ್ಷ ಕಷ್ಟಪಟ್ಟಿರ್ತಾರೆ ಅವರು. ಕಷ್ಟ ಇಲ್ಲ, ನೀರಿನಲ್ಲಿ ಹೋಮ ಮಾಡ್ದಂಗೆ ಆಗೋಗ್ಬಿಡುತ್ತೆ. ರಾಜ್ಯಾದ್ಯಂತ 200ಕ್ಕೂ ಅಧಿಕ ಕೇಂದ್ರಗಳಲ್ಲಿ ನೀಟ್ ಪರೀಕ್ಷೆ ಆಗ್ತಾ ಇದೆ. ವಿಜಯಪುರ ನಗರದಲ್ಲಿ 19 ಪರೀಕ್ಷಾ ಕೇಂದ್ರಗಳನ್ನು ಸ್ಥಾಪನೆ ಮಾಡಲಾಗಿದೆ. ಪರೀಕ್ಷಾ ಕೇಂದ್ರಗಳ ಸುತ್ತ 200 ಮೀಟರ್ ಪ್ರದೇಶದಲ್ಲಿ ನಿಷೇಧಾಜ್ಞೆ ಜಾರಿಯಾಗಿದೆ. ಅಕ್ರಮ ನಡೆಯದಂತೆ ಎಲ್ಲ ಪರೀಕ್ಷಾ ಕೇಂದ್ರಗಳಲ್ಲೂ ಕಟ್ಟುನಿಟ್ಟಿನ ಕ್ರಮವನ್ನು ತಗೊಂಡಿದ್ದಾರೆ ಅಂತ. ರಾಜ್ಯದಲ್ಲೂ ಕಟ್ಟುನಿಟ್ಟಿನ ಕ್ರಮ ತಗೊಂಡಿದ್ದಾರೆ. ಇಡೀ ದೇಶದಾದ್ಯಂತ ನೀಟ್ ಮರು ಪರೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನೆಲ್ಲ ಆಯಿತು ಅನ್ನೋದನ್ನು ನೀವು ನೋಡಿದ್ದೀರಿ ಆಲ್ರೆಡಿ. ಈಗ ಮುಂದಾಗೋದ್ರ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ಈಗ ಆಲ್ರೆಡಿ ಪರೀಕ್ಷೆಯನ್ನು ಬರೆದು ಮತ್ತೆ ಅದು ಕ್ಯಾನ್ಸಲ್ ಆಗಿ ಈಗ ಮರು ಪರೀಕ್ಷೆಗೆ ಅಟೆಂಡ್ ಆಗಿರೋರೆಲ್ಲರೂ ಪಾಪ ಕಷ್ಟಪಟ್ಟು ಮತ್ತೊಮ್ಮೆ ಬರಿತಾ ಇದ್ದಾರೆ. ಈಗ ಯಾವುದೇ ರೀತಿಯಾದಂತಹ ಈ ಹಿಂದೆ ಘಟಿಸಿದಂಥ ಯಾವುದೇ ರೀತಿಯಾದಂಥ ಒಂದು ಡೆವಲಪ್ಮೆಂಟ್ ಆಗದೇ ಇರಲಿ, ಅದು ವಿದ್ಯಾರ್ಥಿಗಳ ಆಶಯ, ನಮ್ಮ ಆಶಯವೂ ಕೂಡ. ಅತಿ ದೊಡ್ಡ ಸ್ಕ್ಯಾಮ್ ಆಗಿಬಿಡುತ್ತೆ ಇದೊಂದು ಪರೀಕ್ಷೆ ಅನ್ನೋದೇ ಸ್ಕ್ಯಾಮ್ ಆಗಿಬಿಡುತ್ತೆ ಆಮೇಲೆ. ಹಾಗಾಗಿ ಈ ನೀಟ್ ಪರೀಕ್ಷೆ ನಡೆಸೋರಾಗಿರಲಿ, ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಾಗಿರಲಿ, ಅದಕ್ಕಂಥ ಒಂದು ತಂಡ ಆಗಿರಲಿ, ಬಹಳ ಕಟ್ಟುನಿಟ್ಟಿನ ಕ್ರಮ ತಗೊಳ್ಳಿಲ್ಲ ಅಂತಂತಂದರೆ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗುತ್ತೆ, ಚೆಲ್ಲಾಟ ಆಡ್ದಂಗೆ ಆಗ್ಬಿಡುತ್ತೆ. ನೋಡೋಣ, ಸದ್ಯ ಪರೀಕ್ಷೆ ಆಗ್ತಾ ಇದೆ. 1 ಗಂಟೆಗೆ ಪರೀಕ್ಷಾ ಕೇಂದ್ರಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳು ಹಾಜರಾಗಬೇಕು ಅನ್ನೋ ಸೂಚನೆಯನ್ನು ಕೊಟ್ಟಿದ್ದಾರೆ. 2 ಗಂಟೆಗೆ ಪರೀಕ್ಷೆ ಆರಂಭ ಆಗುತ್ತೆ. ಧಾರವಾಡ, ವಿಜಯಪುರ, ಹುಬ್ಳಿ ಎಲ್ಲ ಕಡೆಯೂ ಕೂಡ ನೀಟ್ ಮರು ಪರೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೆಂಟರ್ಗಳನ್ನು ಗುರುತು ಮಾಡಲಾಗಿದೆ, ಪರೀಕ್ಷಾ ಕೇಂದ್ರಗಳನ್ನು ಗುರುತು ಮಾಡಲಾಗಿದೆ. ನಾನು ಹೇಳ್ತಾ ಇದ್ದೆ, ಧಾರವಾಡ ಜಿಲ್ಲೆ ಒಂದರಲ್ಲೇ 7600 ವಿದ್ಯಾರ್ಥಿಗಳು ಪರೀಕ್ಷೆ ಬರೀತಾ ಇದ್ದಾರೆ. ಧಾರವಾಡದಲ್ಲಿ 11 ಪರೀಕ್ಷಾ ಕೇಂದ್ರ ಇದೆ, ಹುಬ್ಳಿಲಿ 10 ಪರೀಕ್ಷಾ ಕೇಂದ್ರ ಇದೆ, ಟೋಟಲ್ 21 ಆಯಿತು. ಧಾರವಾಡದಲ್ಲಿ 3673 ವಿದ್ಯಾರ್ಥಿಗಳು ಪರೀಕ್ಷೆ ಬರೀತಾ ಇದ್ದರೆ, ಹುಬ್ಳಿಲಿ 3927 ಜನ ವಿದ್ಯಾರ್ಥಿಗಳು ಪರೀಕ್ಷೆ ಬರೀತಾ ಇದ್ದಾರೆ. ಪರೀಕ್ಷಾ ಕೇಂದ್ರದ ಸುತ್ತಮುತ್ತ ನಿಷೇಧಾಜ್ಞೆ ಜಾರಿಯಾಗಿದೆ. ಭದ್ರತೆ ಕೈಗೊಂಡಿದ್ದಾರೆ, ಸುರಕ್ಷತಾ ಕ್ರಮವನ್ನು ತಗೊಂಡಿದ್ದಾರೆ. ಇಷ್ಟೆಲ್ಲ ಟೈಟ್ ಸೆಕ್ಯೂರಿಟಿ ಇದ್ದರೂ ಮತ್ತೆ ಅದೇ ರೀತಿಯ ಅವಘಡ ಆಗಿಬಿಟ್ರೆ ಅನ್ನೋ ಭಯ ಆಬ್ವಿಯಸ್ಲಿ ಅಲ್ಲಿ ಪರೀಕ್ಷೆ ಬರಿತಾ ಇರೋ ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಎದೆಯಲ್ಲಿ ಡವಡವ ಅಂತ ಇದೆ.
ವಿಜಯಪುರ ನಗರದಲ್ಲಿ 19 ಪರೀಕ್ಷಾ ಕೇಂದ್ರಗಳನ್ನು ಸ್ಥಾಪನೆ ಮಾಡಲಾಗಿತ್ತು. ಅಲ್ಲೂ ಕೂಡ ವಿದ್ಯಾರ್ಥಿಗಳು ಹಾಜರಾಗ್ತಾ ಇದ್ದಾರೆ. 1 ಗಂಟೆಗೆ ಎಲ್ಲ ಪರೀಕ್ಷಾ ಕೇಂದ್ರದಲ್ಲಿ ಇರಬೇಕು. ದೇಶದಾದ್ಯಂತ ನೀಟ್ ಎಕ್ಸಾಮ್ಗೆ ರೆಡಿ ಆಗ್ತಾ ಇದ್ದಾರೆ. ದೇವನಹಳ್ಳಿಯಲ್ಲೂ ಕೂಡ ಅಷ್ಟೇ ನೀಟ್ ಎಕ್ಸಾಮ್ ಬರೆಯೋದಕ್ಕೆ ಸಾಲಾಗಿ ಪರೀಕ್ಷಾರ್ಥಿಗಳು ಬರ್ತಾ ಇದ್ದಾರೆ. ದೇವನಹಳ್ಳಿ ಪಟ್ಟಣದಲ್ಲಿ ಬಿಗಿ ಭದ್ರತೆಯನ್ನು ಕೂಡ ಕೈಗೊಂಡು ಪರೀಕ್ಷೆಯನ್ನು ನಡೆಸೋದಕ್ಕೆ ತಯಾರಾಗಿದ್ದಾರೆ. ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆಯುತ್ತೆ ಈ ಪರೀಕ್ಷೆ. ವಿದ್ಯಾರ್ಥಿಗಳನ್ನು ಪರಿಶೀಲನೆ ನಡೆಸಿ ಒಳಗೆ ಬಿಡ್ತಾ ಇದ್ದಾರೆ ಪೊಲೀಸರು. ಮೆಟಲ್ ಡಿಟೆಕ್ಟರ್ ಇಟ್ಕೊಂಡಿದ್ದಾರೆ, ಪರಿಶೀಲನೆ ಮಾಡ್ತಾ ಇದ್ದಾರೆ ಕಾಪಿ ಆಗಬಾರ್ದು ಅಂತ. ಪರೀಕ್ಷಾ ಕೇಂದ್ರದ ಒಳಗಡೆ ಕೇವಲ ಪ್ರವೇಶ ಪತ್ರವನ್ನು ಮಾತ್ರ ಇಟ್ಕೊಂಡು ಹೋಗಬೇಕು. ಆಧಾರ್ ಕಾರ್ಡ್ಗೆ ಮಾತ್ರ ಅನುಮತಿ ಇದೆ. ಪರೀಕ್ಷಾ ಒಂದು ಹಾಲ್ ಟಿಕೆಟ್ ಅಂತೀವಲ್ಲ, ಅದು ಹಾಲ್ ಟಿಕೆಟ್ ಮತ್ತು ಆಧಾರ್ ಕಾರ್ಡ್ ಅಷ್ಟೇ. ಪರೀಕ್ಷಾ ಕೇಂದ್ರದ ಸುತ್ತಮುತ್ತ ಪೊಲೀಸ್ ಬಿಗಿ ಬಂದೋಬಸ್ತ್ ಇದೆ. 8 ಪರೀಕ್ಷಾ ಕೇಂದ್ರಗಳಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ. ದೇಶದಾದ್ಯಂತ ನೀಟ್ ಎಕ್ಸಾಮ್ ಬರೆಯೋದಕ್ಕೆ ಲಕ್ಷಾಂತರ ವಿದ್ಯಾರ್ಥಿಗಳು ಪ್ರಿಪೇರ್ ಆಗಿ ಬರ್ತಾ ಇದ್ದಾರೆ. ನೋಡಿ, ಒಬ್ಬೊಬ್ಬರಾಗಿ ಸಾಲಾಗಿ ವಿದ್ಯಾರ್ಥಿಗಳು ಪರೀಕ್ಷಾರ್ಥಿಗಳು ಬರ್ತಾ ಇದ್ದಾರೆ ಗೇಟ್ ಮುಖಾಂತರ. ಅವರನ್ನು ಪರಿಶೀಲನೆ ಮಾಡಿ ಮೆಟಲ್ ಡಿಟೆಕ್ಟರ್ ಮೂಲಕ ಕಿವಿ ಓಲೆ ಹಾಕಿದರೆ ಅದನ್ನು ಬಿಚ್ಚಿಸ್ತಾ ಇದ್ದಾರೆ. ಯಾವುದೇ ರೀತಿಯಾದಂತಹ ಸ್ಮಾರ್ಟ್ ವಾಚ್ ಆಗಲಿ, ಫೋನ್ ಆಗಲಿ, ಓಲೆನೂ ಬಿಚ್ಚಿಸ್ತಾ ಇದ್ದಾರೆ. ಅಂದರೆ ಅಕ್ರಮವನ್ನು ತಡಿಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಂಡಿರೋದನ್ನು ಇಲ್ಲಿ ಕಾಣಬಹುದು. ಸಿದ್ಧತೆ ಈ ಸಲ ಏರ್ ಫೋರ್ಸ್ ಇಂದ ಎಲ್ಲ ತರಿಸ್ತಾ ಇದ್ದಾರೆ ಕ್ವಶನ್ ಪೇಪರ್ಸ್. ಸೊ ನೋಡ್ಬೇಕು ಈ ಸಲ ನೀಟ್ ಪೇಪರ್ ಲೀಕ್ ಆಗುತ್ತೋ ಇಲ್ವೋ ಅಂತ. ಅಂಡ್ ಪ್ರಿಪರೇಷನ್ಸ್ ಎಲ್ಲ ಆಗಿದೆ, ಚೆನ್ನಾಗಾಗಿದೆ. ಅಂಡ್ NTA ಅವರುನು ಪ್ರಾಮಿಸ್ ಮಾಡಿದ್ದಾರೆ ಈ ಸಲ ಪೇಪರ್ ಲೀಕ್ ಆಗಲ್ಲ ಅಂತ. ಸೊ ನೋಡ್ಬೇಕು ಏನ್ ಮಾಡ್ತಾರೆ, ಏನು ಇರ್ತ ಅಂತ. ಅಂಡ್ ಅವರು ಎಕ್ಸ್ಟ್ರಾ 15 ಮಿನಿಟ್ಸ್ ಟೈಮಿಂಗ್ಸ್ ಎಲ್ಲ ಎಕ್ಸ್ಟೆಂಡ್ ಮಾಡಿದ್ದಾರೆ. ಈ ಸಲ ಪ್ರಿಪರೇಷನ್ ಒಂದ್ ರೇಂಜಿಗೆ ಆಗಿದೆ. ಈ ಸಲ ಎವ್ರಿ ಇಯರ್ನು ಪೆನ್ ಎಲ್ಲ ಅವರೇ ಕೊಡ್ತಾರೆ. ಇನ್ನ ನಮ್ದು ಕ್ವಶನ್ ಪೇಪರ್, ಆಧಾರ್ ಕಾರ್ಡ್ ಮತ್ತೆ ಒಂದು ಎಕ್ಸ್ಟ್ರಾ ಫೋಟೋ ಅಲ್ಲಿ ಪೇಸ್ಟ್ ಮಾಡಕ್ ಎತ್ಕೊಂಡು ಹೋಗ್ಬೇಕು. ಇನ್ನೇನು ಇಲ್ಲ. ಬ್ಯಾಗ್ಸ್, ವಾಟರ್ ಬಾಟಲ್, ಟ್ರಾನ್ಸ್ಪರೆಂಟ್ ಬಾಟಲ್ ಅಲೋ ಇದೆ ಅಷ್ಟೇ, ಬೇರೆ ಏನು ಅಲೋ ಇಲ್ಲ. ನೋಡೋಣ ಈ ಸಲ ಏನ್ ನಡೆಯುತ್ತೆ. ಪೇಪರ್ ಲೀಕ್ ಆಗದೆ ಇದೆ ಸಾಕು. ಫಸ್ಟ್ ಟೈಮ್ ನಾವು ಪೇಪರ್ ಎಲ್ಲ ಈಸಿ ಇತ್ತು, ಒಂದ್ ರೇಂಜಿಗೆ ಇತ್ತು, ಚೆನ್ನಾಗೂ ಆಗ್ತಿತ್ತು. ಫಸ್ಟ್ ಟೈಮ್ ಬರ್ದಾಗ ನೀಟ್ ಪೇಪರ್ ಲೀಕ್ ಆಯ್ತು. ಮತ್ತೆ ಇವಾಗ ರೀ ಎಕ್ಸಾಮ್ 1 ಮಂತ್ 15 ಡೇಸ್ ಆದ್ಮೇಲೆ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಈ ಸಲಿನೂ ಲಾಸ್ಟ್ ಟೈಮ್ ಮಾಡದೇ ಇರೋ ತಪ್ಪು ಮಾಡದೇ ಇದ್ರೆ ಸಾಕು. NTA ಅವರು ಅಷ್ಟೇ ಸಿದ್ಧತೆ ನೋಡಿ, ಇಡೀ ದೇಶದಾದ್ಯಂತ ನೀಟ್ ಮರು ಪರೀಕ್ಷೆಯ ಕಾವು ಹೆಚ್ಚಾಗ್ತಾ ಇದೆ. 2 ಗಂಟೆಗೆ ಈ ಪರೀಕ್ಷೆ ಆರಂಭ ಆಗುತ್ತೆ. ಈ ಬಾರಿ ಯಾವುದೇ ರೀತಿಯ ಅಕ್ರಮ ನಡಿಬಾರ್ದು ಅಂಥೇಳಿ ಅಧಿಕಾರಿಗಳು, ಸಿಬ್ಬಂದಿ ವರ್ಗ ಸರ್ವಸನ್ನದ್ಧವಾಗಿ ಕಟ್ಟುನಿಟ್ಟಿನ ಕ್ರಮ ತಗೋತಾ ಇದ್ದಾರೆ. ಎಕ್ಸಾಮ್ ಸೆಂಟರ್ನ ಸುತ್ತಮುತ್ತ ಭಾಗ ಸುಮಾರು 200-300 ಮೀಟ್ರು ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿದೆ. ಪೊಲೀಸ್ ಸರ್ಪಗಾವಲಿ ಇಡಲಾಗಿದೆ. CCTV ಕಣ್ಗಾವಲಿದೆ. ಒಳಗಡೆ ಬಿಡಬೇಕಾದ್ರೆ ಥರೋಲಿ ಚೆಕ್ ಮಾಡಿ ಮೆಟಲ್ ಡಿಟೆಕ್ಟರ್ ಮೂಲಕ. ಹಾಲ್ ಟಿಕೆಟ್ ಜೊತೆಗೆ ಆಧಾರ್ ಕಾರ್ಡ್ ಅಷ್ಟೇ ಎಂಟ್ರಿ, ಇನ್ನೇನು ಇಟ್ಕೊಂಡು ಹೋಗಂಗಿಲ್ಲ ಅಂತ. ಅದರ ಭಾಗವಾಗಿ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ನೋಡಿ, ಹುಬ್ಬಳ್ಳಿ, ಧಾರವಾಡ ನೋಡಿದ್ರಿ, ವಿಜಯಪುರದಲ್ಲಿ ನೋಡಿದ್ರಿ, ಇವಾಗ ದೇವನಹಳ್ಳಿಲಿ ನೋಡ್ತಾ ಇದ್ದೀರಿ. ನೋಡಿ, ದೇವನಹಳ್ಳಿಲಿ ಮೆಟಲ್ ಡಿಟೆಕ್ಟರ್ನಲ್ಲಿ ಅಕ್ರಮ ತಡೆಯೋದಕ್ಕೆ ಅಂಥೇಳಿ ಚೆಕಪ್ ಮಾಡ್ತಿದ್ದಾರೆ. ಜೇಬಲ್ಲಿ ಏನಾದರೂ ಕಾಪಿ ಚೀಟಿನೋ ಅಥವಾ ಇನ್ನೊಂದೇನೋ ರೀತಿಯಾಗಿ ಅಕ್ರಮ ನಡಿಬಾರ್ದು ಅಂತ ಪೊಲೀಸ್ ಸಿಬ್ಬಂದಿಗಳು ಚೆಕ್ ಮಾಡ್ತಿದ್ದಾರೆ ಥರೋಲಿ. ಜೊತೆಗೆ ಹಾಲ್ ಟಿಕೆಟ್ ಇಟ್ಕೊಳ್ತಾ ಇದ್ದಾರೆ. ತಮ್ಮ ಕೊಠಡಿ ಸಂಖ್ಯೆ ಯಾವುದು, ಏನು ಎತ್ತ ಅಂತೆಲ್ಲ ಹುಡುಕ್ತಾ ಇದ್ದಾರೆ. 1 ಗಂಟೆಗೆ ಎಕ್ಸಾಮ್ ಸೆಂಟರ್ನಲ್ಲಿ ಇರಬೇಕು, ಮಸ್ಟ್ ಆ್ಯಂಡ್ ಶುಡ್ ಎಲ್ಲರೂ ಅಂತ ನೋಟಿಫಿಕೇಷನ್ ನೋಡಿಸಿರೋದು. 1 ಗಂಟೆಗೆ ಎಕ್ಸಾಮ್ ಸೆಂಟರ್ನಲ್ಲಿ ಇರಬೇಕು, ತಡ ಮಾಡಬೇಡಿ ಹೆಚ್ಚು, 2 ಗಂಟೆಗೆ ಎಕ್ಸಾಮ್ ಶುರುವಾಗುತ್ತೆ ಅಂತ. ಸಾರ್ವಜನಿಕರಿಗೆ ಯಾರಿಗೂ ಕೂಡ ಪ್ರವೇಶ ಇರೋದಿಲ್ಲ. ಗೇಟ್ ಒಳಗಡೆ ಎಕ್ಸಾಮ್ ಬರೆಯುವಂಥ ಪರೀಕ್ಷಾರ್ಥಿಗಳಿಗೆ ಮಾತ್ರ ಎಂಟ್ರಿ. ಇನ್ನು ಬೀದರ್ನಲ್ಲೂ ಕೂಡ ವ್ಯವಸ್ಥೆ ಚೆನ್ನಾಗಿ ನಡೀತಾ ಇದೆ. ಅಲ್ಲೂ ಕೂಡ DC ಮಾತಾಡಿದ್ದಾರೆ. ಏನೇನು ಕ್ರಮ ತಗೊಂಡಿದ್ದೀವಿ ಅಂತ ಬನ್ನಿ ನೋಡೋಣ. ನಮ್ಮ ಬೀದರ್ ಜಿಲ್ಲೆಯಿಂದ 6048 ಮಕ್ಕಳುಗಳು ಎಕ್ಸಾಮ್ನಲ್ಲಿ ಪ್ರಿಪೇರ್ ಆಗ್ತಿದ್ದಾರೆ. ನೀಟ್ ಎಕ್ಸಾಮ್ನಲ್ಲಿ 17 ಸೆಂಟರ್ಗಳು ನಾವು ಮಾಡಿದ್ದೀವಿ. CRPF ಟೀಮ್ ನಮ್ಮ ಜಿಲ್ಲೆಯಲ್ಲಿ ಬಂದಿದೆ. ಇನ್ ಅಡಿಷನ್ ಟು ಪೊಲೀಸ್ ಅರೇಂಜ್ಮೆಂಟ್, ಅದು ಸೆಕ್ಯೂರಿಟಿ ನೋಡೋಕ್ಕೆ. ಮತ್ತು 17 ಸೂಪ್ರಿಂಟೆಂಡೆಂಟ್ ಕೂಡ ಮಾಡೀವಿ. ಮೆಜಿಸ್ಟ್ರಿಯಲ್ ಆರ್ಡರ್ಸ್ ಕೂಡ ನಾವು ಸೊ ಎಲ್ಲ ಸಿದ್ಧತೆ ಇದೆ. ಮಕ್ಕಳಿಗೂ ವಿನಂತಿ ಇದೆ, ದಯವಿಟ್ಟು ನೀವು ರೂಲ್ಸ್ನು ಫಾಲೋ ಮಾಡಬೇಕು.
ಚೆನ್ನಾಗಿ ಎಕ್ಸಾಮ್ ಬರೀಬೇಕು ಮತ್ತು ಕಾಮ್ ಮೈಂಡಿಂದ ಎಕ್ಸಾಮ್ ಬರೀಬೇಕು. ಪೇರೆಂಟ್ಗಳು ಯಾರ್ಯಾರು ಮಕ್ಕಳಿಗೂ ಡ್ರಾಪ್ ಮಾಡೋಕ್ಕೆ ಬರ್ತಾರೆ ದಯವಿಟ್ಟು 200 ಮೀಟರ್ಸ್ ಅದು ಒಳಗಡೆ ಅದು ಇಶ್ಯೂ ಕ್ರಿಯೇಟ್ ಮಾಡಬಾರ್ದು. ಕಾಮ್ಲಿ ಎಕ್ಸಾಮ್ ನಮ್ಮ ಜಿಲ್ಲೆಯಲ್ಲಿ ಆಗಬೇಕು. ನೀಟ್ ಎಕ್ಸಾಮ್ಗೆ ಬೀದರ್ನಲ್ಲೂ ಕೂಡ ಅಷ್ಟೇ ಕಟ್ಟುನಿಟ್ಟಿನ ಕ್ರಮ ತಗೊಂಡಿದ್ದೀವಿ. 200 ಮೀಟರ್ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿದೆ. ಜೊತೆಗೆ ಪರೀಕ್ಷಾ ಕೇಂದ್ರದ ಗೇಟ್ ಒಳಗಡೆ ಕೇವಲ ಪರೀಕ್ಷಾರ್ಥಿಗಳಿಗೆ ಮಾತ್ರ ಎಂಟ್ರಿ, ಹಾಲ್ ಟಿಕೆಟ್ ಮತ್ತು ಆಧಾರ್ ಕಾರ್ಡ್ ಅಷ್ಟೇ ಇಟ್ಕೊಂಡು ಹೋಗಬೇಕು, ಬೇರೆ ಏನೂ ಇಟ್ಕೊಂಡು ಹೋಗಂಗಿಲ್ಲ. ಇದನ್ನು ಕಟ್ಟುನಿಟ್ಟಾಗಿ ಫಾಲೋ ಮಾಡ್ತಿದ್ದೀವಿ ಅಂತ DC ಈಗಷ್ಟೇ ಹೇಳ್ತಾ ಇದ್ರು. ಜೊತೆಗೆ ಪೇರೆಂಟ್ಸ್ ಕೂಡ ಅಷ್ಟೇ, ಡ್ರಾಪ್ ಮಾಡಬೇಕು ಅಂತಂದರೆ ಡ್ರಾಪ್ ಮಾಡಿ ಹೋಗಬೇಕು 200 ಮೀಟ್ರ್ ದೂರದಲ್ಲಿ. ಸೊ ಎಲ್ಲೆಲ್ಲಿ ಯಾವ್ಯಾವ ರೀತಿ ವ್ಯವಸ್ಥೆ ಆಗಿದೆ ನೋಡ್ತಾ ಇದ್ದೀರಿ TV ಸ್ಕ್ರೀನಲ್ಲಿ. ವಿಜಯಪುರದಲ್ಲಿ ಯಾವ ರೀತಿಯಾಗಿ ವ್ಯವಸ್ಥೆ ಇದೆ, ದೇವನಹಳ್ಳಿಯಲ್ಲಿ ಯಾವ ರೀತಿಯಾಗಿ ವ್ಯವಸ್ಥೆ ಇದೆ ಅಂತ. ಸೊ ಎಲ್ಲ ಕಡೆನೂ ಕೂಡ ರಾಜ್ಯದ ಮುಖಾಂತರ DC ಯಿಂದ ಹಿಡಿದು ಪೊಲೀಸ್ ಸಿಬ್ಬಂದಿವರೆಗ ಅಚ್ಚುಕಟ್ಟಾಗಿ ಈ ಒಂದು ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ದೇವನಹಳ್ಳಿ, ವಿಜಯಪುರ, ಹುಬ್ಬಳ್ಳಿ, ಧಾರವಾಡ ಎಲ್ಲ ಭಾಗದಲ್ಲೂ ಕೂಡ ಪರೀಕ್ಷಾರ್ಥಿಗಳು ಒಬ್ಬೊಬ್ಬರಾಗೆ ಈಗ ಎಂಟ್ರಿ ಕೊಡ್ತಾ ಇದ್ದಾರೆ. ಆಬ್ವಿಯಸ್ಲಿ ಟೆನ್ಷನ್ ಹೆಚ್ಚಾಗಿರುತ್ತೆ. ಟೆನ್ಷನ್ನ ಬದಿಗಿಡಿ. ನಿಮ್ಮ ಫ್ಯೂಚರ್ ನಿಮ್ಮ ಮುಂದಿದೆ, ನಿಮ್ಮ ಕೈಯಲ್ಲಿದೆ. ಟೆನ್ಷನ್ ಮಾಡ್ಕೊಳ್ಳದೆ ಎಕ್ಸಾಮ್ ಬರೀಲಿ. ಎಲ್ಲ ವಿದ್ಯಾರ್ಥಿಗಳು ರಾಜ್ ನ್ಯೂಸ್ ಕಡೆಯಿಂದ ಆಲ್ ದ ಬೆಸ್ಟ್ ಹೇಳ್ಬೋದು.